ಏರ್ಪೋರ್ಟ್ ನೆಲಮಂಗಲದಲ್ಲಿ ಮಾಡಿದ್ರೆ ಅನುಕೂಲ, ಶಿರಾದಲ್ಲಿ ಮಾಡಿದ್ರೆ ಬೆಂಗಳೂರು ಏರ್ಪೋರ್ಟ್ ಅದು ಆಗಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಶಿರಾ ಭಾಗದವರೆಲ್ಲ ಏರ್ಪೋರ್ಟ್ ಶಿರಾದಲ್ಲಿ ಆಗಬೇಕು ಅಂತೇಳಿ ಇನ್ಫ್ಯಾಕ್ಟ್ ಶಾಸಕರುಗಳು ಕೂಡ ಪತ್ರ ಬರೆದಿದ್ರಲ್ಲ, ಆ ವಿಚಾರವಾಗಿ ಸಚಿವ ಎಂ ಬಿ ಪಾಟೀಲ್ ಹೀಗೆ ಪ್ರತಿಕ್ರಿಯಿಸಿದ್ದಾರೆ. ಏನು ಹೇಳಿದ್ರೆ ಬನ್ನಿ ಕೇಳೋಣ. ನಾನು ಇಷ್ಟೇ ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಕಮಿಟಿಯನ್ನು, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನು ಕೊಡ್ತಾರೆ ಅವ್ರು ಕೊಟ್ಟು ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋಣಂತೆ, ಬಿಜಾಪುರದಲ್ಲಿ ಮಾಡಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋಣ ಕನಕಪುರ ಮಾಡೋಣಂತೆ. ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ಈಗ ನನ್ನನ್ನು ಹಿಡ್ಕೊಂಡು ಉತ್ತರ ಜನ ನಮ್ಮ ಪಾಪ ಅರವಿಂದ್ ಬೆಲ್ಲದವ್ರು ಹೇಳ್ತಿದ್ರು, ಭಾಳಷ್ಟು ಜನ ನಾವೆಲ್ಲ ಬೆಳಗಾವಿ ಹುಬ್ಬಳ್ಳಿಯಿಂದ ಆ ಕಡೆ ಚಿತ್ರದುರ್ಗ ಕಡೆ ಬರ್ತೀವಿ, ಆ ಕಡೆ ಏರ್ಪೋರ್ಟ್ ಆದರೆ ನಮಗೆಲ್ಲ ಅನುಕೂಲ ಆಗ್ತದೆ ಅಂಥೇಳಿ. ಸೊ ಆ ಕಡೆ ಏರ್ಪೋರ್ಟ್ ಅಂದರೆ ಅದು ಟುವರ್ಡ್ಸ್ ಎಲ್ಲಿ ನೆಲಮಂಗಲ ಬರ್ತದಲ್ಲ ಈಗ, ಅಥವಾ ಬಾಯಲ್ಲಿದೆಯಲ್ಲ, ಇದು ಆ ಕಡೆ ಜನಕ್ಕೆ. ನಾವು ಸಿರಾಗ್ ಮಾಡಬೇಕು ಅಂತಂದರೆ ಹಿರಿಯರಿದ್ದಾರೆ, ಜಯಚಂದ್ರ ಅವ್ರಿಗೆ ಗೌರವ ಕೊಡ್ತೇನೆ. ಸಿರಾಗ್ ಮಾಡಿದ್ರೆ ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ. ಅದು ಏನಾಗ್ತದೆ, ತುಮಕೂರು ಡಿಸ್ಟಿಕ್ ಏರ್ಪೋರ್ಟ್, ತುಮಕೂರು, ಶಿರಾ, ಚಿತ್ರದುರ್ಗ ಏರ್ಪೋರ್ಟ್ ಆಗ್ತದೆ. ಅವ್ರಿಗೆ ಅದನ್ನು ಹೇಳಿದ್ದೀನಿ, ತುಮಕೂರು, ಶಿರಾ, ಚಿತ್ರದುರ್ಗ ಏನಿದೆಯಲ್ಲ ಆ ಭಾಗಕ್ಕೆ ಒಂದು ಡಿಸ್ಟಿಕ್ ಏರ್ಪೋರ್ಟನ್ನು ಕೂಡ ಮಾಡೋದು. ನೋಡಿ, ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವರಿಗೆ ಏನು 3 ಸ್ಥಳಗಳನ್ನ ಕೊಟ್ಟಿದ್ದೀವಿ. ಆ 3 ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಇದೆಲ್ಲ ನೋಡ್ತಾರೆ. ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅವೆಲ್ಲವೂ ಕೂಡ ನೋಡಿ ಇವತ್ತೊಂದು ದಿವಸ ವರದಿ ಕೊಡ್ತಾರೆ. ಅವರ ರೋಲ್ ಇಷ್ಟೇ, ಇದು ಸೈಟ್ ಸೂಟೇಬಲ್ ಇದೆಯಲ್ಲ, ಉಳಿದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅದನ್ನು ಅವ್ರು ಕೊಡ್ತಾರೆ. ಇದಾದಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಬೇಕಾಗ್ತದೆ. ವಯಬಿಲಿಟಿ, ಫಿಸಿಬಿಲಿಟಿ, DPR ಎಕ್ಸ್ಪರ್ಟ್ಸ್ನಿಂದ ಕನ್ಸಲ್ಟೆಂಟ್ಸ್ ಇರ್ತಾರೆ. ಹಾಗೆ ಜೇವೂರು ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಮಾಡಿದಾರಲ್ಲ, ಅಂಥವ್ರಿಗೆ ಎಕ್ಸ್ಪರ್ಟ್ ಮಾಡಿ ಅವರು ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡ್ ಎಲ್ಲಿಂದ ಬರ್ತದೆ, ಕಾರ್ಗೋ ಲೋಡ್ ಎಲ್ಲಿಂದ ಬರ್ತದೆ, ವಯಬಿಲಿಟಿ ಎಲ್ಲಿಂದ ಬರ್ತದೆ, ಇವೆಲ್ಲವನ್ನ ಸ್ಟಡಿ ಮಾಡಿ ಅವರು ರಿಪೋರ್ಟನ್ನು ಕೊಡ್ತಾರೆ. ಅವರು ರಿಪೋರ್ಟ್ ಇವತ್ತು ಸಹ ನಮಗೆ ಬೆಳ್ಕೊಂಡು ಚೆಲ್ತದೆ. ಆ ರಿಪೋರ್ಟ್ನ ಆಧರಿಸಿ ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಂತಿಮ ನಿರ್ಣಯ ತಗೋತೀವಿ. ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ್ಯಾಟ್ ಇನ್ಪುಟ್ಸ್. ಅವ್ರ ಇನ್ಪುಟ್ಸು, ಸಜೆಷನ್ಸು, ಅದೇನು ಎಕ್ಸ್ಪರ್ಟ್ ಕಮಿಟಿ ಕನ್ಸಲ್ಟೆಂಟ್ಸ್ ಕೊಡ್ತಾರೆ. ಇದಾದಮೇಲೆ ಈಗ ನಮಗೆ ಐಡ್ಯಾಕ್ನವ್ರು ಇದ್ದಾರೆ, ಅವರು ಬೇಸಿಕ್ಕಾಗಿ ಮಾಡಿದ್ದಾರೆ. ಇನ್ನು ಫರ್ದರ್ ಸ್ಟಡೀಸನ್ನು ನಾವು ಮಾಡಬೇಕಾಗ್ತದೆ. ಫರ್ದರ್ ಸ್ಟಡೀಸು